ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಒಂದು ನಿಂಬೆಹಣ್ಣು ತೋರಿ. ಒಂದು ದೇವ್ರ ಮಾಡಿಸೋದ ಬಗ್ಗೆ ಕೇಳಕ್ ಬಂದಾರ, ಮಾಡಿಸೋನ ಬೇಡಪ್ಪ. ನೋಡ್ರಿ ದೇವ್ರ ಮಾಡ್ಸಕ್ ಕೇಳಕ್ ಬಂದಾರ, ಯಾರು ಬರ್ರಿ ದೇವ್ರ ಮಾಡಿಸೋದ್ರ ಕೇಳಕ್ ಬಂದಿರ್ ಯಾರಿದ್ರಿ? ಯಾರಿದ್ರಿ ಬರ್ರಿ ದೇವ್ರ ಮಾಡಿಸೋ ಸಂಬಂಧ ಕೇಳಕ್ ಬಂದವ್ರು. ಒಂದು ದೇವ್ರ ಮಾಡಿಸೋದ ಬಗ್ಗೆ ಕೇಳಕ್ ಬಂದಾರ. ಅದು ಎಂಥ ದೇವ್ರ ಅಂತ ಹೆಸರು ಹೇಳೋದಿಲ್ಲ, ನನಗೆಲ್ಲ ದೇವ್ರು ಅಷ್ಟೇ. ಹೌದು, ಅವ್ರು ಹೇಳ್ತಾರಲ್ಲ ಮಾಡಿಸ್ಬೇಕನ್ನ ದೇವ್ರ ಮಾಡ್ಸಾರ ಇಂಥ ದೇವ್ರ ಮಾಡಿಸ್ಬೇಕಂತ ಮಾಡಿ ಅವ್ರು ಹೇಳ್ತಾರ. ನೀ ಹೇಳಿದ್ರೆ ಮಾತ್ರ ನಾವು ಮಾಡಿಸ್ತೀವಿ. ಇದು ಒಂದು ಒಳಗೆ ಇಟ್ಕೊಂಡದ ಆ ನಿಂಬೆಹಣ್ಣು ತೆಗೆದಿಟ್ರಿ. ಆ ದೇವ್ರ ಹೋಗಿ ಅದು ದೆವ್ವಾಗಿ ನೊಂಗತ್ತವ್ರನ್ನ ತಿಳ್ಕೊಬೇಕವ್ರು. ಹುಚ್ಚರಾಕರ ಅದನ್ನು ಮಾಡ್ಸಾಕತ್ತದ. ಎದ್ದು ಬಂದ್ರೆ ಎಚ್ಚರಿಕೆ ಕೊಟ್ಟು ಉಳಿಕೊಂತೀನಪ್ಪ. ಕನಸನಾಗ ಹೋಗಿ ಬಂದಿನಿ, ಕರೀರಿಪ್ಪ ಒಬ್ರು. ನೋಡ್ರಿ ಅಜ್ಜವ್ರೊಬ್ಬರು ಕಳಿಸಿ ಬಂದ್ರಿ. ಹುಡುಗ ನಾನು ಆಶೀರ್ವಾದ ಕೊಡ್ತೀನಿ ಅಂತ ರಾಜ ಅಂದ. ಕರ್ಕೊಂಬಂದಿರು ಕೊಟ್ರಿ. ಮಗನ ಕರ್ಕೊಂಡ್ ಬಂದಾಗ ನಾ ಎಲ್ಲ ಆಶೀರ್ವಾದ ಕೊಡ್ತೀನಿ. ಮಗ ಕರ್ಕೊಂಡ್ ಪಾಠ ಕರ್ಕೊಂಡ್ ಕನಸಿನಾಗ ಹೇಳಿದ್ ಬಿಟ್ಟಾಣ. ಇದು ಬುದ್ಧಿ, ಅವರವ್ರ ಬುದ್ಧಿ. ಕನಸಿನಾಗ ಅಜ್ಜ ನೀ ಬೇಡ್ಕೊಂಡು ಪೂರ್ತಿ ಆಗುತ್ತ ಕನಸಿನಾಗ ಅಜ್ಜ ಅಂದ. ಏನ್ ಬೇಡ್ಕೊಂಡಪ್ಪ? ಅವ ಬೇಡ್ಕೊಂಡು ಪೂರ್ತಿ ಆಗುತ್ತಂತ ಕನಸಿನಾಗ ಹೇಳಣ. ಹೇಳನಿಲ್ಲ ಕೇಳ್ರಿ. ಏನ್ ಬೇಡ್ಕೊಂತಿದ್ವು? ಕನಸಿನಾಗ ಹೇಳಿದವನು ಸುಳ್ಳು ಮಾಡಿ ನನ್ನ ಹತ್ರ ಬಂದ್ರೆ ಹೆಂಗಪ್ಪ? ಕನಸಿನಾಗ ಹೇಳಿದವ ನಿನ್ನ ಕರೆ ಆತಂದ್ರೆ ಬಂದು ಸಕ್ಕರೆ ಅನ್ಸು ಪ್ರಸಾದ ಕೊಡ್ರಿ. ಕನಸಿನಾಗ ಹೇಳಿದವನು ಬಿಟ್ಟು ನನ್ನ ಕೇಳಿದ್ರೆ ನಾ ಏನ್ ಹೇಳಿ? ಕನಸಿನಾಗ ಹೇಳಿದವನು ನೀನ, ಕಡೆಗೆ ಹೇಳವನು ನೀನ. ಲೋನ್ ಕೊಡ್ರಿ ಭಾಳ ಪ್ರತ್ಯೇಕ ತಡಿ. ಇದು ಕಲಿಯುಗ. ಕನಸಿನಾಗ ಡಾಕ್ಟರ್ ತಗೋರಪ್ಪ ಅಂತ ಆಶೀರ್ವಾದ ಮಾಡಿದ್ರು. ಪ್ರಸಾದ ಹಚ್ಚ್ರಿ. ಆ ಟ್ಯಾಕ್ಟರ್ಲಿಂದ ಇನ್ನೂ ಮಳೆ ಭಾಳ ದೊಡ್ಡದಾಗುತ್ತಪ್ಪ. ಧರ್ಮದಿಂದ ದುಡ್ಕೊಡಿ. ಕನಸಿನಾಗ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಕೊಟ್ಟ. ಪ್ರಸಾದ ಕೊಡಿ. ಏನಂತ ಕೊಡ್ತಾರೆ? ತಲೆ ಮೇಲೆ ಕೈ ಇಟ್ಟು ಏನು ಆಶೀರ್ವಾದ ಕೊಟ್ಟಿನಿ, ನನ್ನ ಆಶೀರ್ವಾದ ಆಯ್ತು ನೋಡಪ್ಪ ಅಂತ. ಯಾರನ್ನ ಕೈ ಬಿಡುದಿಲ್ಲ ಅಂತ ಹೇಳ್ಬಿಡ್ರಿಪ್ಪ. ಕುಂದ್ರಂತ ಯಾರನ್ನ ಕೈ ಬಿಡುದು. ನಿಂದಿರಮ್ಮ ಆಜ್ ಕನಸಿನ ಬಂದ ಏನಂದ? ಅಜ್ಜ ಆಶ್ ಕೊಡಪ್ಪ ಮಕ್ಕೊಂತ ಕನಸಿನ ಬಂದು ಮತ್ತೇನಂದ? ಪ್ರಸಾದ ಕೊಡ್ರಿ, ಚಲೋ ಆಗುದಿಲ್ಲ ಅಂತ ಹೇಳ್ರಿ. ಆಗೋಲ್ಲ ಅಂತ ಅವ್ರು ಹೇಳಿದ್ರು. ಅವ್ರೇನು ಮಾಡಬೇಕು? ಚಲೋ ಮಾರು. ನೀ ಏನಂದ? ಹಂಗ ಚಂದ ಓದ್ತಾಗ ಮಾತಾಡಬೇ. ಮಕ್ಕಳು ಆಸ್ ಕೊಡ್ತೀನಿ ಮಕ್ಕಳು ಹಕ್ಕಳಿಗೆ ಬುದ ಕಟ್ಟಿ ತಲೆ ಮೇಲೆ ಕಟ್ಟಿ ಅನ್ನೋ ಸುತ್ತ ತಿರುಗಿಸ. ತಿರ್ಗ ತಿರ್ಗವ ಕೈಯಂದ ತಿರ್ಗ ತಿರುಗಮ್ಮ. ಲೋನ್ ಕೊಡ್ರಿ.
ಅದು ಕಳಕಿದ್ದು ಅಪಶಕುನದ್ದು ಅದು ಒಳ್ಳೇದಲ್ಲ. ನೋಡು ನೀನ ಉದ್ಧಾರ ಮಾಡು. ಹಾಸಿಗೆ ಮಕ್ಕೊಳೋದು ಒಳ್ಳೇದಲ್ಲ. ಓದಕ್ಕೆ ತಲೆ ಮೇಲೆ ಕೇಳ್ರಿ ಒಂದು ಆಶೀರ್ವಾದ. ಇದು ಕನಸಿನ ಬಂದವ ಅಜ್ಜ ಅಲ್ಲವ, ಅಜ್ಜನ ರೂಪದಾಗ ಬಂದು ವಿಧಿ ನಿನ್ನ ಹತ್ರ ಮಕ್ಕೊಳಕಂಡಿತ್ತು. ಅದನ್ನು ಸರಿಸಿಬಿಡು. ಅದಕ್ಕೆ ನೀ ಹಾಸ್ಕೊಡಕತ್ತಿ. ಯಪ್ಪ ನನ್ನ ಪಾರು ಮಾಡು ಉಳಿಸಿಕೊ ಅಂತ ಹೇಳಿ ಕೇಳಿ ಬೇಡಿಕೊ. ಒಂದು ನಿಂಬೆಹಣ್ಣು ಕೊಡು. ಅದನ್ನ ಪಾರು ಮಾಡಿಯಪ್ಪ ನನ್ನ ಉಳಿಕೊ ಅಂತ ತಿನ್ಸಂತ. ಪಾರ್ ಮಾಡಿ ಊಸಪ್ಪ ಇಲ್ಲದರ ಒಮ್ಮಿಲ್ಲೊಮ್ಮೆ ಅದಕ್ಕೆ ಪೆಟ್ಟು ಐತಪ್ಪ. ಬಾಗಿಡ ಏನಿದು ತಗೊಂಡು ಕುಂದ್ರಂತ ಸರಿ ಬರಮ್ಮ ಬರ್ರಿ ಸರಿ 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 ಅನಿಸುತ್ತೀರಿ ಸರ್. ಸ್ವಲ್ಪ ಸಣ್ಣ ಹೇಳಿ. ಜಿನ್ ಐತಿ. ಜಿನ್ ಐತೆ ಅಂತ ನಮಗ ಅವ್ರಿಗೆ ಹೇಳಿದ್ರೆ ನಾವೇನು ಮಾಡೋರು? ಜಿನ್ ಐತೆ ಅಂತ ಹೇಳುವಂಗಿಲ್ಲ. ಇದು ಜಿನ್ ತಕ್ಕೊಳ್ಳೋದು ಲಗದ ನಿಂದು. ಬಹಳ ವರ್ಷದಿಂದ ಅವ್ರನ್ನ ಕಾಡಕತ್ತಿ. ಬೇಕಾದಷ್ಟು ವರ್ಷ ಇರ್ಲಿಲ್ಲ. ನೀ ಮನಸ್ಸು ಮಾಡಿದ್ರೆ ಅರಗಳಿಗೆ ನಿಂದ್ರಕ್ಕೆ ಆಗೋದಿಲ್ಲ. ಅದಕ್ಕೆ ಅರಗಳಿಗೆ ನಿಂದ್ರಕ್ಕೆ ಆಗೋದಿಲ್ಲ. ನೀ ಮನಸ್ಸು ಮಾಡೋ ಮೊದಲು. ನಮಗೆ ನಾ ಜಿನ್ ಐತೆ ಅಂತ ಹೇಳಿದ್ರೆ ನಾವೇನು ಮಾಡೋರು? ಒಂದು ನಿಂಬೆಹಣ್ಣು ಹೊಳೆ ಹಚ್ಕೊಡ್ರಿ ನೋಡು. ನೋಡೋಣ ಮಾಡೋಣ ಬೇಡ. ನಂಬ್ಕೊಂಡ್ ಬಂದಾರ ಅದು ತಕ್ಕೊಳೋದ. ಮತ್ತೆ ನೋಡೋಣ ಮಾಡೋಣ. ಇದ್ಯಾಕ ಅರಬಾರಸ ಅನ್ನೇ ಬಿಡು. ಆ ಜಿನ್ ಅದು ಯಾವುದೇ ಇರಲಿ ತಕ್ಕೊಂಬಿಡಪ್ಪ, ನಮ್ಮ ತಾಯಿ ಉಳಿಸ್ಕೊ, ಆರಾಮ್ ಮಾಡಂತ ಬೇಡ್ಕೊಂಡು ತಿನ್ಸತ್ತೆ. ಜಿನ್ನ ಇರ್ಲಿ ಏನ ಇರ್ಲಿ ನನ್ನ ತಾಯಿನ ಆರಾಮ್ ಮಾಡಪ್ಪ ಅಂತ ತಿನ್ಸು ದೇವ್ರ. ಬಾಗಿಡ ತಿನ್ಬೇಕಮ್ಮ ಅದನ್ನ ಹೊರಗ ಕುಂತ ತಿನ್ಸ್ರಿ. ಹೊರಗೆ ಕುಂತ ತಿನ್ರಿ. ಸಣ್ಣ ತಿನ್ನು ಹೊರಗ ಕುಂತ ತಿನ್ಸ. ಸರಿ ಹೊರಗೆ ನಡಿ. ಕೇಳ್ಕೊಂಡು ಈಗೇನು ಮಗಳ ಬಗ್ಗೆ ಚಿಂತೆ ಮಾಡ್ತಾಳ. ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರಪ್ಪ. ನೆಮೋನಿ ಆಗೈತೆ ಅಂತ ಹೆಸರು ಕೊಟ್ಟಾರ. ಆರಾಮ ಆಕೆ ಹಣೆ ಬರೋಣ ಅಂತ ಹೇಳ್ಬಿಟ್ರಿಪ್ಪ. ಪ್ರಸಾದ ಬೇಡ ನಾನು ಮಗಳು ಬಂದವಳನು ಮಗ ಬಂದ ಇಲ್ಲ ದವಾಖಾನೆಗೆ ಆ ಮಣಿತನಕ್ಕೆ ಜಿನ್ನ ಗಂಟು ಬಿದ್ದು ಭಾಳ ದಿವಸ ಆಗೈತಪ್ಪ ಅಂತ ಹೇಳಿಲ್ಲ. ಹೌದು. ಭಾಳ ದಿವಸ ಆಗೈತೆ ಅವ್ರು ಮಾಡೋದೇನು? ನೀ ತಕ್ಕೋಬೇಕು. ಅದಕ್ಕೆ ಪರಿಹಾರ ನಿನ್ನಂತಲ್ಲಿ ಕೇಳಕ್ ಬಂದಾರ ಅವರು. ಭಾಳ ದಿವಸ ಆಗಲಿ ಎಷ್ಟೋ ದಿವಸ ಆಗಲಿ ಅದು ನಮ್ಗೆ ಅವ್ರಿಗೆ ನೀವು ಮಾತನ ಹೋಗಿ ಪ್ರಸಾದ ಹಚ್ಚಲ್ರಿ. ಆಕೆ ಗಂಟು ಬಂದಾಗ ಹೇಳೋಣ ಅಂತ ಕೊಂದ್ರಂತ. ಕರ್ಕೊಂಡ್ಬರ್ತೀನಿ. ಬೇಡ್ಕೊಂಡು ಹಚ್ಚಂತ ಹೇಳ್ರಿ. ಆಕೆ ಗಂಟು ಬಂದಾಗ ಹೇಳೋಣ. ದವಾಖಾನೆಗೆ ಹೋಗಿ ಹೇಳ್ತಾರಪ್ಪ. ಹಂಗ ಒಂದಿಟ್ಟು 2 ಹೊಟ್ಟರು ಬಂದಟ್ಟು ಒಂದು ಗುಟ್ಟು ನೀರ ಕುಡಿಸ್ರಿ. ಜಗಳ ಮಾಡಿ ಸರಿ 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 ಕರ್ಕೊಂಡು ನಡ್ರಿ. ನಡ್ರಿ ಹೊರಗೆ ನಡ್ರಿ. ಹಾ ಹೇಳಿ. ಕನಸಿನಾಗ ಲಕ್ಷ್ಮಿ ಬಾಳ ಕಾಡಕತ್ತಾಳೆ ಅಂತ ಬಂದಾರ ಒಬ್ರು. ನೋಡ್ರಿ ಕನಸಿನಾಗ ಲಕ್ಷ್ಮಿ ಬಾಳ ಕಾಡಕತ್ತ ಅಂತ ಕೇಳಕ್ ಬಂದವ್ರು ಯಾರಿದ್ರೆ ಬರ್ರಿ. ಕನಸಿನಾಗ ಲಕ್ಷ್ಮಿ ಬಾಳ
ಬಾಳ ಕಾಡಕತ್ತಾಳ ಅಂತೇಳಿ ಕೇಳಕ್ ಬಂದವ್ರು. ಬರ ಬರ ಏನು ಏನು ಲಕ್ಷ್ಮಿ ಕಾಲನ್ನು ಮುಖ್ಯಪ್ಪ ನಿಂತೈತೆ ನಿಂತಂದ್ರೆ ಕಾಲು ಮುಟ್ಲು ಕನಸಿನ ಲಕ್ಷ್ಮಿ ಕಾಡ್ತಾಳ ಏನು ಕಾಡ್ತಾಳ ಏನಂತ ನೀ ತಗಂತ ನಾನು ಆದ್ರೆ ಕೇಳಬೇಕಾಗ್ತದಂತ ಕೂತು ಭಾಳ ಕಾಡ್ತಾರಂತ ಏನು ಅಂತಾಳ ಕಾಡ್ತಾಳ ಏನು ಹೆಂಗ ಕಾಡಕ್ಕೆ ಆಕೆ ನಿನ್ನ ಕರೆದ್ರೆ ಹೊಕ್ಕಿ ಇಲ್ಲಪ್ಪ, ಕರೆದ್ರೆ ಹೊಕ್ಕಿನಪ್ಪ ಅಂತ ಬೋಧಿ ಹಚ್ಚುವ ಹೆಂಗ್ ಬರ್ತೀಯ ನೋಡಿ ಮಮ್ಮಿಲ್ಲಮ್ಗೆ ಇವನು ಕರವಾಗ್ಯದಲ್ಲ ಅದಕ್ಕೆ ವಾಕ್ಯ ತಳಕು ಚರ್ಚು ಆಕೆ ಬೇಕಾದ ಅಂತಾರ ಅವರು. ಈಗ ಆಕಿನ ಕಾಲಿಗೆ ಪೆಟ್ಟು ಕೊಟ್ಟಾಳ. ಟೆಸ್ಟ್ ಕೊಡುಗಳಕ್ಕ ಅವನ್ನ ಅದಕ್ಕಿಂತ ಸರಿಸಿಬಿಡು ಸೋಮ ಯಾಕ ಅವನು ಇವ್ನು ಬ್ಯಾಡಾಗೈತದ ನೋಡನ್ ಕೊಟ್ರಿಯ ಬೇಕಾದವ್ರಿಗೆ ಆ ಮಾತು ಇದು ಬ್ಯಾಡ ಅಂತ ಹೇಳ್ತಾನ ಅಂದಾಗ ಅವ್ನು ಸರಿಸಿಬಿಡು. ಹಚ್ಕೊ ಬೋಧಿ ಹಚ್ಕೊರಪ್ಪ. ಏನಂತ ಆಕಿ ಕರೆದ್ರೆ ನಾನು ತಯಾರಿದ್ದೀನಿ ಸರ್. ಇಲ್ಲ ಇನ್ನೂ 4 ಒಪ್ಪತ್ತು ಬದುಕ್ತಾನ. ಯಾರಿಗೆ ಸಾಯ್ಬೇಕನ್ನೋ ಆಸೆ ಇರ್ತೈತೆ. ಅವ್ನು ದೂರ ಸೇರ್ಸ ಅವನು ಆರಾಮ ಅಮಾವಾಸ್ಯೆ ದಿವಸ ಬಾ ಅಂತ ಹೇಳ್ರಿ ಹೇಳಿ. ಅಮಾವಾಸ್ಯೆ ಬಾರಪ್ಪ. ಸರಿ ಅಮಾವಾಸ್ಯೆ ಬಾ ನೋಡಿ ನಾಳೆ ಅಮಾವಾಸ್ಯೆ ಆರಾಮ ಮಾಡ್ಯಪ್ಪ ಬೆಳ್ಕೊಂಡು ಹೊರಗೆ ಬಾ ನಡಿ ನಡಿ ಹೊರಗೆ ಅಲ್ಲಿ ಕೊಡು ಹೊರಗೆ ಕೊಡು ಅಲ್ಲಿ ಇನ್ನೊಂದು ಕೊಟ್ರಿಯ ಹೇಳಿ ಮಕ್ಕಳ ಸಲುವಾಗಿ ಬಂದವ್ರು ಕರಿ. ನೋಡ್ರಿ ಮಕ್ಕಳ ಸಂಬಂಧ ಯಾರು ಬಂದಿ ಬರ್ರಿ ಮಕ್ಕಳ ಇಲ್ಲಿ ಕೇಳಕ್ ಬಂದವ್ರು ಜೋಡಿ ಜೋಡಿ ಈ ಸಂಬಂಧ ಗಂಡೆ ಜೋಡಿ ಬರ್ರಿ. ಹೆಣ್ಮಕ್ಳು ಚಕಡಿ ಅಂತ ಹೇಳ್ರಿ ಗಂಡ್ಮಕ್ಳು ಚಕಡಿ ಮುರ್ಕದವ್ರು ಜೋಡಿ ಮೇಲಿಂದ ಜೋಡಿ ಜೋಡಿ ಬರ್ರಿ ಬಣ್ಣ ಬರ್ರಿ ಬಾಯ್ ಅಷ್ಟೇ ನಿಂದ್ರಮ್ಮ ಹೆಣ್ಮಕ್ಳು ಏ ಗಮಕಂದ್ರೆ ನಿಂದ್ರ ಪಾತ್ರ ಮುಂದೆ ಬಂದು ರೂಪಾಯಿ ಹೇಳಿ ಆ ಬೋಧಿ ಕೂಡ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡು ದುಡ್ಕೊಂಡ್ರೆ ಗಂಡನ ದೇವರನ್ನು ಅಂತ ಧರ್ಮ ಕಾಯ್ಕೊಂಡ್ರೆ ಎದ್ದ ಕೂಡಲೇ ಅವನ ಕಾಲಿಗೆ ನಮಸ್ಕಾರ ಮಾಡಿ ಬಾಳೆ ಮಾಡಿಕೊಂಡು ಹೋದ್ರೆ ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಕೊಂಡು ಬಿಟ್ರೆ ಅಂಥವ್ರಿಗೆ 1 ಪಟ್ಟಾದ್ರೂ ಕೊಡ್ತೀನಿ 2 ಪಟ್ಟಾದ್ರೂ ಕೊಡ್ತೀನಿ. ನಂಬಿಕೆ ಇಟ್ಕೊಂಡು ದುಡ್ಕೋಬೇಕು. ನನ್ನ ಪರೀಕ್ಷೆದೊಳಗೆ ಪಾಸ್ ಆಗ್ಬೇಕು. ಪ್ರಸಾದ್ ಹಚ್ಚಿರ ಅವ್ರಿಗೆ 5 ನಿಂಬೆಹಣ್ಣು ಕೊಡು. ಮತ್ತೆ 2 ಕೊಟ್ರು 2 ಹಚ್ಚಿರ ಪ್ರಸಾದ ಕೊಡ್ರಿ 5 ನಿಂಬೆಹಣ್ಣು ಕೊಡು. ನಿಮ್ಮ ಕಡೆ ಬೇರೆ ನಿಮ್ಮದು ಕೊಡಿ ಸಕ್ಕರೆ ಕೊಡ್ರಿ ಕೊಡ್ರಿ 5 ನಿಂಬೆಹಣ್ಣು ಕೊಡ್ರಿ ಪ್ರಸಾದ್. ಮಗನ ಕೆಲಸಕ್ಕೆ ಸಂಬಂಧ ಬಂದ್ರಿ ಕುಂದ್ರ ಅಂತ ಹೇಳ್ರಿ ಕರ್ನಾ ಬರ್ಬೇಕು. ಏ ನಡ ಸಮರ ಇನ್ನೊಂದು ಹೇಳಿ
ವಿಧಿ ಹರಿಹರ ಬ್ರಹ್ಮಾದಿಗಳನ್ನು ಬಿಟ್ಟಿಲ್ಲ ಕಾಡುವುದು. ಆದರೂ ಹರಮುನಿದರು ಗುರು ಕಾಯುವ. ಯಾವ ರೀ? ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಹುಬ್ಬಳ್ಳಿಯಿಂದ ಭಕ್ತರು ಬಂದಿದ್ದಾರೆ ಹೆಬ್ಬಳ್ಳಿಗೆ. ಅವ್ರಿಗೂ ಕೂಡ ಕೇಳೋಣ, ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿದ್ರಂತ. ಅಮ್ಮ ನಮಸ್ತೆ. ಹಾಂ ನಮಸ್ತೆ ರೀ. ಇದು ಹೆಬ್ಬಳ್ಳಿ ಅಂತ ಬಾಗಲಕೋಟೆ ಹತ್ರ ಬರುತ್ತೆ ರೀ. ಇಲ್ಲಿ ಎಲ್ಲ ಅವರ ಪಾಡ ಭಾಳ ಐತ್ರಿ. ಹೆಬ್ಬಳ್ಳಿ ಅಜ್ಜಾರ್ದ ಭಾಳ ಪಾಡ ಐತಿ. ಇಲ್ಲಿ ನಾವು ಯಾವಾಗಾದ್ರೂ ಬಂದ್ರೆ ನಮ್ಮ ಸಮಸ್ಯೆ ಏನಿರುತ್ತೆ ಅಂದ್ರೆ ಇಲ್ಲಿ ಬಂದು ನಾವು ಕೇಳ್ಕೊತೀವಿ ರೀ. ಆ ಸಮಸ್ಯೆ ಎಲ್ಲ ಪರಿಹಾರ ಆಗತ್ತೆ ರೀ. ಅಂದರೆ ಇಲ್ಲಿ ಯಾವ ರೀತಿ ಕಷ್ಟಗಳನ್ನು ಪರಿಹಾರ ಮಾಡಿ? ಎಲ್ಲ ರೀತಿ ಕಷ್ಟ ರೀ. ಮದುವೆ, ಆಮೇಲೆ ಮನೆ ಸಮಸ್ಯೆ, ಮಕ್ಕಳ ಸಮಸ್ಯೆ, ಆಮೇಲೆ ಗಾಳಿ, ಮತ್ತು ಇನ್ನಿತರ ಮನುಷ್ಯ ಅಂದಮೇಲೆ ಎಲ್ಲ ಸಮಸ್ಯೆ ಇದ್ದೇ ಇರುತ್ತೆ ಅಲ್ರಿ ಮನುಷ್ಯನಿಗೆ. ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿತಾವೆ ರೀ ಇಲ್ಲಿ. ಅಂದರೆ ವೈದ್ಯರಿಂದ ಆಗದೆ ಇರೋದು? ಹಾಂ, ವೈದ್ಯರಿಂದ ಆಗದಂತಹ ಸಮಸ್ಯೆಗಳು ಅಂತೂ ಮೊದಲೇ ಆಗುತ್ತೆ ರೀ. ಬೆಂಗಳೂರ್ಲಿಂದ ಬರ್ತಾರೆ, ಬೇರೆ ಬೇರೆ ಊರ್ಲಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯದಿಂದನೂ ಬರ್ತಾರೆ. ರಾಜ್ಯದಿಂದ ಬರ್ತಾರೆ, ಮತ್ತು ಬೇರೆ ದೇಶದಿಂದನೂ ಬರ್ಬೋದು, ಬರ್ತಿರ್ಬೋದು. ಅದು ನಾವು ಕೇಳಲ್ಪಟ್ಟೇವ್ರಿ ನಾವು. ಹಾಂ, ಅಲ್ಲಿ ಎಲ್ಲ ಸಮಸ್ಯೆ ಇಲ್ಲೇ ಯೂಟ್ಯೂಬಲ್ಲಿ ಬಿಟ್ಟಿರ್ತಾರಲ್ರಿ. ಎಲ್ಲ ಸಮಸ್ಯೆ ಮಾತ್ರ ಇಲ್ಲೇ ಪರಿಹಾರ ಆಗಿದ್ದಾರೆ. ಆಗದೆ ಇರೋಂಥ ಸಮಸ್ಯೆ ಮಾತ್ರ ಪರಿಹಾರ ಆಗಿದ್ದಾರೆ ಇಲ್ಲಿ. ಇಲ್ಲಿ ಅಜ್ಜಾರು ಸುಮಾರು ಎಷ್ಟು ವರ್ಷ ಆಯ್ತಮ್ಮ ದೇವರ? ಅವರು 30-40 ವರ್ಷದಿಂದ ಹೇಳ್ತಿರ್ಬೋದು ರೀ, ನಮಗಂತೂ ಗೊತ್ತಿಲ್ಲ. ಈ ಕಡೆ ನಾವು ಬಂದೇವ್ರಿ. ನಮಗೆಲ್ಲ ಯೂಟ್ಯೂಬಲ್ಲಿ ಚಾನಲ್ನಲ್ಲಿ ನೋಡಿ ನಾವು ಬಂದೇವ್ರಿ. ಈಗ ಭಕ್ತರ ಆಶೀರ್ವಾದದಿಂದ ಹೊಸ ದರ್ಗಾ ಆಗ್ತಿದೆ ಅಂತ. ಹಾಂ, ಹೌದು, ಆಗ್ತಿದ್ರೆ 10 ತಾರೀಕಿಗೆ ಏನು ಆಗ್ತಾ ಇದೆ ಅಂತ್ರಿ. ಅಲ್ಲೇ ಆದರೂ ಜನ ಹೆಚ್ಚಾಗಿ ಅಲ್ಲಿ ಬರ್ತಾರೆ. ಮತ್ತು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ರೀ, ಜನ ಹೆಚ್ಚಾಗಿ ಬರ್ತಾರೆ ಅಲ್ಲಿ. ಹಂಗಾತಂದ್ರೆ ಎಲ್ಲರಿಗೂ ಅಲ್ಲಿ ಅನುಕೂಲ ಆಗುತ್ತೆ ರೀ ಎಲ್ಲರಿಗೂ ಅಲ್ಲಿ ಆತಂದ್ರೆ. ಅಂದರೆ ಇಲ್ಲಿ ಯಾವ್ಯಾವ ರೀತಿ ಏನು ತರಬೇಕಮ್ಮ ಅಜ್ಜಾರ ಹತ್ರ ನಾವು ಬರ್ಬೇಕು? ಏನು ರೀ? ಏನು ತರಬೇಕು ಅಜ್ಜಾರ ಹತ್ರ ನಾವು ಬರ್ಬೇಕು? ಅಜ್ಜರಿಗೆ ಏನಿಲ್ಲ, ಅವ್ರು ಏನು ಕೇಳಂಗಿಲ್ಲ. ಸಕ್ಕರೆ, ಲಿಂಬೆ ಹಣ್ಣು, ಅವ್ರು ಏನು ಕೇಳಂಗಿಲ್ಲ, 1 ರೂಪಾಯಿನೂ ಕೇಳೋದಿಲ್ಲ. ಮುಖ್ಯ ಸಮಸ್ಯೆ ಅಲ್ರಿ, ಎಲ್ಲರಿಗೂ ಬೆಲೆ ಹಾಕ್ಬೋದು, ಆದ್ರೆ ಇದು ಕೇಳಂಗಿಲ್ಲ ರೀ. ಹಣ ಮಾತ್ರ ಅವರಂತೂ ಕೇಳಂಗಿಲ್ಲ ರೀ. ಅಂದರೆ ಈಗ ಬೇರೆ ಕಡೆ ದುಡ್ಡು ಇಸ್ಕೊತಾರಂತೆ, ಇಲ್ಲಿ ಇಲ್ರಿ, ದುಡ್ಡು ಏನಿಲ್ಲ. ಎಲ್ಲ ಸಮಸ್ಯೆ ಪರಿಹಾರ ಆಗತ್ತೆ ರೀ ಇಲ್ಲಿ ಬಂದ ಮೇಲೆ ಮಾತ್ರ. ಇಲ್ಲಿ ಯಾವ್ಯಾವ ವಾರ ದೇವರ ಹೇಳ್ತಾರಮ್ಮ ಅಜ್ಜಾರ? ಗುರು, ರವಿವಾರ ಮತ್ತು ಅಮಾವಾಸ್ಯೆ ಅವಾಗ ಹೇಳ್ತಾರೆ. ಥ್ಯಾಂಕ್ ಯು. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಇಂಡಿ ತಾಲೂಕು ಕಾಳೂರಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ, ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿದ್ರು ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಇಲ್ಲಿ ನೀವು ಬರಕತ್ತೆ ಎಷ್ಟು ವರ್ಷ ಆಯ್ತು? 1 ವರ್ಷ ಆಗ್ಲತ್ರಿ. ಈ 1 ವರ್ಷದಲ್ಲಿ ಅಜ್ಜಾರು ನಿಮ್ಮ ಕಷ್ಟಗಳನ್ನ ಯಾವ ರೀತಿ ಪರಿಹಾರ ಮಾಡಿದ್ರು? ಅಜ್ಜಾಗ ನೆಂಬಿದೇವಲ್ರಿ, ಅವ್ನ ಪ್ರಸಾದ ನಮಗೆಲ್ಲ ಹೊಲ ಮನೆ ಎಲ್ಲ ಸುಖ ಆಗ್ಯದ. ಬರೀ ಅಂಗಾರದಿಂದ? ಹಾಂ, ಅವ್ರು ಕೊಟ್ಟ ಅಂಗಾರದಿಂದ ಸುಖ. ನಿಮ್ಗೆ ಇಲ್ಲಿ ಯಾರು ಹೇಳಿದ್ರು ಸರ್ ಅಜ್ಜಾರು ದೇವರೇ ಹೇಳ್ತಾರಂತ? ಇಲ್ಲಿ ನಾವು ಇದ್ರ ನೋಡಿ ಬಂದಿದ್ದೇವ್ರಿ, ಮೊಬೈಲ್ದಾಗ ಫೋನಾಗನ ಬಂದಿದ್ದೇವೆ, ಬಂದು ಹೊಂಟಿದ್ದೇವೆ. ಇನ್ನು ಅಂದರೆ ನೀವು ಬೇರೆದವ್ರು ಕರ್ಕೊಂಬಂದಿದ್ರು? ಹಾಂ, ರಗಡ್ ಮಂದಿ ಬಂದರು. ಹಾಂ, ಎಲ್ಲರಿಗೂ ಚಲೋ ಆಗ್ಯದ್ರಿ. ಹೊಲ ಮನೆ ಬಗ್ಗೆ ಮಸ್ತ್ ಆಗ್ಯಾರೆಲ್ಲ. ಅಂದರೆ ಇಲ್ಲಿ ಯಾವ ರೀತಿ ಹೊಳ ಮನೆ ಅಷ್ಟೇನಾ? ಮತ್ತೆ ಎಲ್ಲ ಥರ ರೀ. ಇವು ಆರಾಮಿಲ್ಲರು, ಚೇಡಿ ಚಪಾಟಿ, ಮತ್ತು ಇವು ದನ ಕರದು ಎಲ್ಲ ಥರ ಬರ್ತವೆ. ಎಲ್ಲ ಥರ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.